ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಲೆಂತಿ ವಿಡಿಯೋಗೆ ಸ್ವಾಗತ. ನಾನಿವತ್ತು ಒಂದೇ ಬ್ಯಾಟರಲ್ಲಿ ಅಂದರೆ ಒಂದೇ ಸಂಪ್ಲದಲ್ಲಿ 5 ಥರದ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್, ವೆರಿ ಈಸಿ, ವೆರಿ ಟೇಸ್ಟಿ. ಆ್ಯಸ್ ಯೂಶುವಲ್ ನನ್ನ ಚಾನಲಲ್ಲಿ ನಮಗೆ ಈ ರೆಸಿಪಿ ಸಖತ್ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಮಲ್ಲಿಗೆ ಇಡ್ಲಿ, ಸಾಫ್ಟಾಗಿ ಬೆಳ್ಳಗಿರುವಂತಹ ಮಲ್ಲಿಗೆ ಇಡ್ಲಿ, ಬೆಳ್ಳಗೆ ಸಾಫ್ಟಾಗಿರುವಂತಹ ತಟ್ಟೆ ಇಡ್ಲಿ, ಕ್ರಿಸ್ಪಿಯಾಗಿರುವಂತಹ ಮಸಾಲ ದೋಸೆ ಆ್ಯಂಡ್ ಖಾಲಿ ದೋಸೆ ಆ್ಯಂಡ್ ಸೆಟ್ ದೋಸೆ, 5 ರೆಸಿಪಿಗಳು ಒಂದೇ ಬ್ಯಾಟರಲ್ಲಿ. ಸೊ ಇದು ಮಾಡೋದು ತುಂಬ ಈಸಿ. ಅದು ರೇಷನ್ ಅಕ್ಕಿನ ಉಪಯೋಗಿಸಿ ಮಾಡ್ತಾ ಇರೋದು. ಸ್ಪೆಷಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಅಥವಾ ಸೀಕ್ರೆಟ್ ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ತೀನಿ ಮಧ್ಯೆ ಮಧ್ಯೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು. 3 ಕಪ್ ರೇಷನ್ ಅಕ್ಕಿ, 1 ಕಪ್ಪು ಉದ್ದಿನಬೇಳೆ ಅಥವಾ ಉದ್ದಿನಕಾಳು, ಅರ್ಧ ಕಪ್ಪು ಅವಲಕ್ಕಿ, ಅರ್ಧ ಕಪ್ಪು ಸಬ್ಬಕ್ಕಿ, 1 ಟೀ ಸ್ಪೂನ್ಗಿಂತ ಕಡಿಮೆ ಆಗಿರೋಷ್ಟು ಮೆಂತೆಕಾಳು. ನಾವಿಲ್ಲಿ ಈ ರೇಷನ್ ಅಕ್ಕಿ ಅಥವಾ ಸಬ್ಬಕ್ಕಿ ಏನು 3 ಕಪ್ ತೊಗೊಂಡಿದ್ದೀವಲ್ಲ, ಇದನ್ನ 6 ಸರಿ ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಿದಾದಮೇಲೆ ಕುಡಿಯೋ ನೀರಲ್ಲಿ ಇದು ಮುಳುಗೋಷ್ಟು ನೀರನ್ನು ಹಾಕಿ ನೆನೆಸ್ಬೇಕು. ಅದಾದಮೇಲೆ ಅವಲಕ್ಕಿ ಸಬ್ಬಕ್ಕಿನ ಕೂಡ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಕುಡಿಯೋ ನೀರಲ್ಲೇ ನೆನೆಸ್ಬೇಕು. ಆಲ್ಮೋಸ್ಟ್ ಎಲ್ಲರೂ ಕುಡಿಯೋ ನೀರಲ್ಲೇ ನೆನೆಸೋದು, ಬಟ್ ಯಾಕೆ ಅಂತ ನಾನು ಹೇಳ್ತೀನಿ. ನಾವು ರುಬ್ಬಬೇಕಾದ್ರೆ ಇದೇ ನೀರನ್ನು ಉಪಯೋಗಿಸ್ತೀವಿ. ಇದು ಫಸ್ಟ್ ಸೀಕ್ರೆಟ್, ಓಕೆನಾ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿದಾದಮೇಲೆ ಮುಳುಗೋಷ್ಟು ನೀರನ್ನು ಹಾಕಿ ನೆನೆಸ್ಬೇಕು. ಈಗ ಅವಲಕ್ಕಿ ಮತ್ತು ಸಬ್ಬಕ್ಕಿನ ಸಪ್ರೇಟ್ ನೆನೆಸಿದ್ದೀನಿ, ಬಟ್ ಒಂದೇ ಪಾತ್ರೆಯಲ್ಲಿ ಇವನ್ನು ನಾನು ಶಿಫ್ಟ್ ಮಾಡ್ತೀನಿ. ಏನು ಉದ್ದಿನಕಾಳು ಅಥವಾ ಉದ್ದಿನಬೇಳೆ ತೊಗೊಂಡಿದ್ದೀವಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡುವಂತಹ ಸೀಕ್ರೆಟ್ ಟಿಪ್ ಏನಪ್ಪ ಅಂದರೆ, ನೀವು ಒಂದೇ ಸತಿ ವಾಶ್ ಮಾಡಬೇಕು. ಉದ್ದಿನಬೇಳೆ ಅಥವಾ ಉದ್ದಿನಕಾಳನ್ನು ಒಂದೇ ಸತಿ ವಾಶ್ ಮಾಡಬೇಕು. ಅದರ ಮೇಲ್ಗಡೆ ಇರೋ ಧೂಳೆಲ್ಲ ಹೋಗೋಂಗೆ ಮಾತ್ರ, ಉಜ್ಜಿ ಎಲ್ಲ ತೊಳಿಬಾರ್ದು, ಓಕೆನಾ. ಅವಲಕ್ಕಿ ಸಬ್ಬಕ್ಕಿನ ಒಂದೇ ಪಾತ್ರೆಗೆ ಹಾಕಿ ನೆನೆಸ್ತಾ ಇದ್ದೀನಿ. ಅಕ್ಕಿ, ಅವಲಕ್ಕಿ, ಸಬ್ಬಕ್ಕಿ 3 ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿ ನಾವು ರುಬ್ಬೋದು, ಆದರೆ ಉದ್ದಿನಬೇಳೆ ಮಾತ್ರ ಸಪ್ರೇಟಾಗಿ ರುಬ್ಬಬೇಕು. ಇನ್ನೊಂದು ಸೀಕ್ರೆಟ್ ಟಿಪ್ ಏನಪ್ಪ ಅಂದರೆ, ಉದ್ದಿನಬೇಳೆನ ನೆನೆಸಿರೋ ನೀರಲ್ಲೇ ಇಡೀ ಸಂಪ್ಲನ ನಾವು ರೆಡಿ ಮಾಡ್ಕೋಬೇಕು, ಅಂದರೆ ಬೇರೆ ನೀರನ್ನು ಬಳಸಬಾರ್ದು. ಸೊ ನಾವಿಲ್ಲಿ ಆ ಅಕ್ಕಿ ಮತ್ತು ಅವಲಕ್ಕಿ ಸಬ್ಬಕ್ಕಿ ಎಲ್ಲ ನೆನೆಸಿದ್ದೀವಲ್ಲ, ಆ ನೀರು ತೊಗೊಂಡಿದ್ರೆ ಪರವಾಗಿಲ್ಲ, ಬಟ್ ನಾವು ಏನು ಇಡೀ ಸಂಪ್ಲಕ್ಕೆ ಬಳಸ್ತೀವಿ ಅದು ಈ ಉದ್ದಿನಬೇಳೆ ನೆನೆಸಿರೋ ನೀರಲ್ಲಿ. ಸಖತ್ತು ಫ್ಲಫಿಯಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಮತ್ತು ದೋಸೆ, ತಟ್ಟೆ ಇಡ್ಲಿ ಮತ್ತು ಖಾಲಿ ದೋಸೆ ಎಲ್ಲ ಮಲ್ಲಿಗೆ ಹೂವು ಥರ ಇರಬೇಕು ಅಂದರೆ ಈ ಟಿಪ್ನ ತುಂಬ ಚೆನ್ನಾಗಿ ನೀವು ಫಾಲೋ ಮಾಡಬೇಕು. ನಾನೀಗ ಉದ್ದಿನಕಾಳು ಅಥವಾ ಉದ್ದಿನಬೇಳೆನ ನೆನೆಸಿದ ನೀರನ್ನೇ ಉದ್ದಿನಕಾಳನ್ನ ರುಬ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಸಾಫ್ಟಾಗಿ ಗಂಧ ಥರ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದಾದಮೇಲೆ ನಾವು ಅವಲಕ್ಕಿ, ಸಬ್ಬಕ್ಕಿ, ಅಕ್ಕಿ 3 ಮಿಕ್ಸ್ ಮಾಡಿ ರುಬ್ಕೋಬೇಕು. ನೀವು ಬರೀ ಇಡ್ಲಿ ಮಾಡ್ತೀನಿ ಅನ್ನೋದಾದರೆ ಅಕ್ಕಿನ ಸ್ವಲ್ಪ ತರಿಯಾಗಿ ಸಪ್ರೇಟಾಗಿ ರುಬ್ಕೊಳ್ಳಿ, ಮತ್ತು ಅವಲಕ್ಕಿ ಸಬ್ಬಕ್ಕಿನ ಸಪ್ರೇಟಾಗಿ ಸಖತ್ತು ಗಂಧ ಥರ ರುಬ್ಕೋಬೇಕು. ಬಟ್ ನಾನಿಲ್ಲಿ 5 ರೆಸಿಪೀಸ್ನ ಒಂದೇ ಬ್ಯಾಟರಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಎಲ್ಲದನ್ನು ಹೋಲ್ಸೇಲಾಗಿ ಗಂಧ ಥರ ರುಬ್ಕೋತಾ ಇದ್ದೀನಿ. ಸೊ ಇಲ್ಲಿ 2 ಬ್ಯಾಚ್ ನಾನು ರುಬ್ಕೊಳ್ಳೋದು, ಯಾಕಂದರೆ ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ಸೊ ಈಗ ಕೂಡ ನಾನು ಉದ್ದಿನಬೇಳೆನ ನೆನೆಸಿದ ನೀರಲ್ಲೇ ಈ ಅಕ್ಕಿ ಮತ್ತು ಅವಲಕ್ಕಿ ಸಬ್ಬಕ್ಕಿನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಫುಲ್ ಗಂಧ ಥರ ಗ್ರೈಂಡ್ ಆಗಿದೆ ಇದು. ಸೊ ಈಗ ಉಳಿದಿರೋದನ್ನು, ಅಂದರೆ ಸೆಕೆಂಡ್ ಬ್ಯಾಚಲ್ಲಿ ಉಳಿದಿರೋದನ್ನೆಲ್ಲದನ್ನು ನಾನು ಗಂಧ ಥರ ರುಬ್ಕೋತೀನಿ, ಓಕೆನಾ. ಇದು ತುಂಬ ಚೆನ್ನಾಗಿ ನೋಡಿ, ಎಷ್ಟು ನೊರೆ ಆಗಿ ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿ ಇದು ರುಬ್ಕೊಂಡಾದ್ಮೇಲೆ ಈ ಹಿಟ್ಟನ್ನು ಮಿಕ್ಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ನಾವು ಸಪ್ರೇಟ್ ರುಬ್ಕೊಂಬಿಟ್ಟಿದ್ದೀವಲ್ವ, ಎಲ್ಲದು ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ನಾವು ಇದನ್ನು ಒಳ್ಳೆ ಗುಡ್ ಮಿಕ್ಸ್ ಕೊಡಬೇಕು. ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ಯಾವ ಕಾರಣಕ್ಕೂ ತೆಳ್ಳಗೂ ಮಾಡಬೇಡಿ, ಗಟ್ಟಿಗೂ ಮಾಡಬೇಡಿ. ಯಾಕೆ ಅಂದರೆ ಈಗ ಸ್ವಲ್ಪ ತಿಕ್ಕಾಗಿ ಮಂದ ಥರ ಕಾಣಿಸ್ತಾ ಇದೆ ಅಲ್ವಾ, ನಾಳೆ ಬೆಳಿಗ್ಗೆ ಇದು ಹಿಟ್ಟು ಫರ್ಮೆಂಟ್ ಆದಮೇಲೆ ನಿಮಗೆ ಸಖತ್ತಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ, ನೀರು ಥರ ಇರುತ್ತೆ. ಆಗ ಎಲ್ಲದು ಸಾಫ್ಟಾಗಿ ಬರುತ್ತೆ ನಿಮಗೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ.
ಕಲ್ಲುಪ್ಪನ್ನು ಬಳಸಿ ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿದ್ದೀನಿ, ನಿಮಗೆ ತೋರಿಸಿಲ್ಲ ಅಷ್ಟೇ. ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದನ್ನ ಮಾತ್ರ ತೋರಿಸಿದ್ದೀನಿ. ಬಟ್ ನಿಮಗೆ ಇನ್ನೊಂದು ಅಂಡರ್ಲೈನ್ ಮಾಡಬೇಕಾಗಿರೋ ಸೀಕ್ರೆಟ್ ಟಿಪ್ ಏನಪ್ಪ ಅಂದರೆ, ಕೈಯಲ್ಲಿ 5 ನಿಮಿಷ ಬಿಡದೆ, ಅಂದರೆ 1 ಸೆಕೆಂಡ್ ಗ್ಯಾಪ್ ಕೊಡದೆ 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಈ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ಓ ಮೈ ಗಾಡ್, ಮರ್ತುಬಿಟ್ಟೆ, ಒಂದು 4 ಎಸಳು ಬೆಳ್ಳುಳ್ಳಿ ಹಾಕಬೇಕು. ಇದು ಸೀಕ್ರೆಟ್ ಟಿಪ್ಪೆ. ಏನಪ್ಪ ಅಂದರೆ, ನೀವು ಇದನ್ನ ಮಿಕ್ಸ್ ಮಾಡೋದು ಬೇಡ, ಮೇಲೆ ಹಾಕಿದ್ರೆ ಸಾಕು. ಇದನ್ನು ಹಾಕಿ ಬೆಚ್ಚಗಿರೋ ಜಾಗದಲ್ಲಿಟ್ಟರೆ ಎಂಥ ಚಳಿ ಇದ್ರೂ ನಮಗೆ ಹಿಟ್ಟು ಉಕ್ಕಿ ಬರುತ್ತೆ. ಇದೇ ಥರ ನಾನು ಸಂಜೆ 5 ಗಂಟೆಗೆ ರುಬ್ಬಿದ್ದು ಬೆಳಗ್ಗೆ 6 ಗಂಟೆ 10 ನಿಮಿಷಕ್ಕೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಓವರ್ಫ್ಲೋ ಆಗಿರೋದು. ಸೊ ಇಲ್ಲಿ ಬೆಳ್ಳುಳ್ಳಿನ ಸಪ್ರೇಟ್ ಮಾಡಿಬಿಡಿ. ಅದಾದಮೇಲೆ ಚೆನ್ನಾಗಿ ಕೆಳಗಿಂದ ಮೇಲ್ವರೆಗೆ ಒಂದೇ ಸತಿ ಗುಡ್ ಮಿಕ್ಸ್ ಕೊಡಬೇಕು. ಜಾಸ್ತಿ ಕೊಡಬಾರ್ದು, ಯಾಕಂದರೆ ಅದರಲ್ಲಿರೋ ಏರ್ ಗ್ಯಾಪ್ಸ್ ಏನಿರುತ್ತೆ, ಬಬಲ್ಸ್ ಏನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ಸೊ ಹಂಗೆ ಮಾಡಬಾರ್ದು. ಇದು ಚೆನ್ನಾಗಿ ಫರ್ಮೆಂಟ್ ಆಗಿರೋದ್ರಿಂದ ಈ ಫರ್ಮೆಂಟೇಷನ್ನ ನಾವು ಹೋಗಿಸ್ಬಾರ್ದು. ಓಕೆನಾ? ಈಗ ಗ್ರೀಸ್ ಆಗಿರೋಂತಹ ಇಡ್ಲಿ ತಟ್ಟೆಗಳು ರೆಡಿಯಾಗಿ ಕೂತಿವೆ. ಬನ್ನಿ, ನಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜ್ಗೆ ಈ ಇಡ್ಲಿ ಹಿಟ್ಟನ್ನು ನಾವು ಪ್ಲೇಟ್ಗೆ ಶಿಫ್ಟ್ ಮಾಡ್ಬೋದು. ಸೊ ನೋಡಿ, ನಾನು ಇದನ್ನು ಜಾಸ್ತಿ ಮಿಕ್ಸ್ ಮಾಡಿಲ್ಲ. ಸಕ್ಕತ್ತಾಗಿದೆ. ಕನ್ಸಿಸ್ಟೆನ್ಸಿ ಮಾತ್ರ ಇದ್ದೇ ಥರ ಇರಬೇಕು. ಮಲ್ಲಿಗೆ ಇಡ್ಲಿ ಅಂದರೆ ಸಾಫ್ಟ್ ಮತ್ತು ವೈಟ್ಗೆ ಇರಬೇಕಲ್ವಾ. ಸೊ ಈಗ ಸಂಪ್ಳ ನೋಡಿದ್ರೆ ನಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ವೈಟ್ಗಿದೆ ಅಂತ. ಸೂಪರ್. ನೋಡಿ, ನಾ ಹೇಳಿಲ್ವಾ ನೆನ್ನೆ ಮಂದಗಿತ್ತು, ಈಗ ಎಷ್ಟು ಹರಿತಾ ಇದೆ ಅಂದರೆ ಫ್ಲೋ ಇದೆ. ಇದ್ದೇ ಕನ್ಸಿಸ್ಟೆನ್ಸಿ ಇರಬೇಕು. ಯಾಕಂದರೆ ನಾವು ದೋಸೆ ಮಾಡಬೇಕು, ಸೆಟ್ ದೋಸೆ ಮಾಡಬೇಕು, ಮಸಾಲ ದೋಸೆ ಮಾಡಬೇಕು, ತಟ್ಟೆ ಇಡ್ಲಿನೂ ಮಾಡಬೇಕು ಇದರಲ್ಲೇ. ಸೊ ಹಾಗಾಗಿ ಇದನ್ನ ಬೇಯಿಸ್ಬೇಕಾದ್ರೆ ಕೂಡ ಒಂದು ಟಿಪ್ ಇದೆ. 10 ಮಿನಿಟ್ಸ್ಗಿಂತ ಜಾಸ್ತಿ ಬೇಯಿಸಬಾರ್ದು. ಮತ್ತು 5 ಮಿನಿಟ್ಸು ಹೈ ಫ್ಲೇಮು, 5 ಮಿನಿಟ್ಸು ಲೋ ಫ್ಲೇಮು. ಅದಾದ ತಕ್ಷಣ ಇದನ್ನು ಯಾವ ಕಾರಣಕ್ಕೂ ಇದೇ ಸ್ಟ್ಯಾಂಡಲ್ಲಿ ಬಿಡಬಾರ್ದು. ಅಂದರೆ ಇಡ್ಲಿ ಪಾತ್ರೆಯಿಂದ ಈ ಸ್ಟ್ಯಾಂಡ್ಗಳನ್ನ ಆಚೆ ತೆಗೆದುಬಿಡಬೇಕು. ತೆಗೆದು ಜಸ್ಟ್ 5 ಮಿನಿಟ್ಸ್ ಇದನ್ನ ಬಿಟ್ಬಿಡಿ. ಸ್ವಲ್ಪ ಬೆಚ್ಚಗಾದ ತಕ್ಷಣ ತಾನಾಗೆ ಬಿಟ್ಕೊಳ್ಳುತ್ತೆ. ನಿಮಗೆ ಯಾವ ಸ್ಪೂನು, ನೈಫು ಏನೂ ಬೇಕಾಗಿಲ್ಲ. ಎಷ್ಟು ಈಸಿಯಾಗಿ ಪ್ಲೇಟ್ಸಿಂದ ಸಪ್ರೇಟ್ ಆಗ್ತಾ ಹೋಗುತ್ತೆ ನೋಡಿ. ಆಲ್ರೆಡಿ ಇದು ಸಪ್ರೇಟ್ ಆಗಿರೋ ಥರ ಇದೆ. ಒಳ್ಳೆ ಬೇಕು ಅಂದರೆ ನಿಮಗೆ ತುಂಬ ಎಮರ್ಜೆನ್ಸಿ ಇತ್ತು ಅಂದರೆ ಈ ಪ್ಲೇಟ್ನ ಉಲ್ಟಾ ಮಾಡಿಬಿಟ್ಟು ತಣ್ಣೀರು ಹಾಕ್ಬೋದು. ಅಥವಾ ಅದೇನು ನಿಮಗೆ ಇಡ್ಲಿ ಒಳಗೆಲ್ಲ ಹೋಗಲ್ಲ. ನೋಡಿ ಹೆಂಗೆ ನಡುಕ್ತಾ ಇದೆ, ಸಖತ್ತಾಗಿದೆ, ಸಖತ್ ಸಾಫ್ಟಾಗಿದೆ. ಬಾಯಲ್ಲಿಟ್ಟರೆ ಕರಗಿಬಿಡುತ್ತೆ. ಶೇಂಗಾ ಚಟ್ನಿ, ಕಾಯಿ ಚಟ್ನಿ, ಸಾಂಬಾರು ಎಲ್ಲ, ಕೆಂಪು ಚಟ್ನಿ ಎಲ್ಲದ್ರ ಜೊತೆ ಇದನ್ನ ಟೇಸ್ಟ್ ಮಾಡ್ಬೋದು. ಮಲ್ಲಿಗೆ ಇಡ್ಲಿ ಸಖತ್ತಾಗಿ ಬಂದಿದೆ. ನೋಡ್ತಾ ಇದ್ದೀರಾ ಅಲ್ವಾ? ಇದು ಸೆಕೆಂಡ್ ಬ್ಯಾಚಲ್ಲಿ ಮಾಡಿರೋದು. ಇದು ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ಸಖತ್ತಾಗಿ ಮೆಲ್ಟ್ ಆಗುತ್ತೆ ಬಾಯಲ್ಲಿ, ಗೊತ್ತಾ? ನೀವು ಬೆಣ್ಣೆ ಹಚ್ಚಿ ಬೇಕಂದರೆ ಇದನ್ನು ಅಂದರೆ ನಾನು ಆಯಿಲ್ ಹಾಕಿ ಗ್ರೀಸ್ ಮಾಡಿದ್ದೀನಿ. ನೀವು ಬೇಕಂದರೆ ಬೆಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಬೋದು. ಇಡ್ಲಿ ಟೇಸ್ಟು ಚೆನ್ನಾಗೇ ಇರುತ್ತೆ. ಆ್ಯಂಡ್ ಈಗ ತಟ್ಟೆ ಇಡ್ಲಿ ಮಾಡೋ ಸಮಯ. ತಟ್ಟೆ ಇಡ್ಲಿನೂ ಅಷ್ಟೇ, ನಿಮಗೆ ತಿಕ್ನೆಸ್ ಎಷ್ಟು ಬೇಕು. ನನಗೆ ಇಲ್ಲಿ ದಪ್ಪ ಬೇಕು, ಹಾಗಾಗಿ ನಾನು 2.5 ಚಮಚ ಸಂಪ್ಳನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ 1.5 ಚಮಚ ಅಥವಾ 2 ಚಮಚನೂ ಹಾಕ್ಬೋದು. ಒಂದು ಸತಿ ಟ್ಯಾಪ್ ಮಾಡಿ ಸಾಕು. ಆ್ಯಂಡ್ ಇದನ್ನು ಒಂದೇ ಒಂದು ಹಾಕಿ ತೋರಿಸೋದ್ರಿಂದ ನಾನು ಇಡ್ಲಿ ಸ್ಟ್ಯಾಂಡಲ್ಲೇ ಇದನ್ನು ಪ್ಲೇಸ್ ಮಾಡಿದ್ದೀನಿ. ಸೊ ಲೋ ಫ್ಲೇಮಲ್ಲಿ, ಫಸ್ಟು ಹೈ ಫ್ಲೇಮ್, ಆಮೇಲೆ ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಸಕ್ಕತ್ತಾಗಿ ಬಂದಿದೆ. ಇದು ಅಷ್ಟೇ, ಇಷ್ಟು ಸಾಫ್ಟಾಗಿದೆ ಅಂದರೆ ಬಾಯೆಲ್ಲ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಎನಿವೇಸ್ ಇದನ್ನು ಕೂಡ ಅಗೇನ್ 5 ಮಿನಿಟ್ಸ್ ಬಿಟ್ಟರೆ ಬೆಚ್ಚಗಾಗುತ್ತೆ. ಬಟ್ ಇಲ್ಲಿ ಸಖತ್ ಸುಡ್ತಾ ಇದೆ ಇದು. ನಾನೊಂದು 3 ಮಿನಿಟ್ಸ್ ಬಿಟ್ಟಿದ್ದೀನಿ. ಮುಟ್ಟಿದ್ರೆ ಸಾಫ್ಟಾಗಿ ಫೀಲ್ ಆಗುತ್ತೆ. ಒಂದು ಚಾಕು ಸಹಾಯದಿಂದ ನಾನು ಇದನ್ನ ಒಂಚೂರು ಸೈಡ್ ಬಿಡಿಸ್ಕೊತಾ ಇದ್ದೀನಿ ಅಷ್ಟೇ. ಬಟ್ ಅದೆಲ್ಲ ನೀಡೇ ಇಲ್ಲ, ತಟ್ಟೆಯಿಂದ ಹಾಗೆ ಬಿಟ್ಕೊಂಡ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಕಲರ್ಫುಲ್ ವೈಟಾಗಿದೆ ಆ್ಯಂಡ್ ಸಖತ್ ನಡುಕ್ತಾ ಇದೆ. ಇದು ಕೂಡ ಅಂದರೆ ಒಳ್ಳೆ ಮಲ್ಲಿಗೆ ಹೂವು ಥರ, ಮುಟ್ಟಿದ್ರೆ ಮೃದು. ನೋಡಿ ಎಷ್ಟು ಸೂಪರ್ ಆಗಿದೆ.
ಸಕ್ಕತ್ತಾಗಿದೆ. ಒಂದೇ ಹಿಟ್ಟಲ್ಲಿ ನಾನೀಗ 2 ರೆಸಿಪಿ ಮಾಡಿ ತೋರಿಸಿದ್ದೀನಲ್ವ, ಇದನ್ನು ಕೂಡ ನೀವು ಚಟ್ನಿಗಳ ಜೊತೆ, ಸಾಂಬಾರು ಜೊತೆ, ಕೆಂಪು ಚಟ್ನಿ ಜೊತೆ, ತುಪ್ಪ ಜೊತೆ, ಬೇಳೆ ತವ್ವೆ ಜೊತೆ ಎಲ್ಲ ನೀವು ಇದನ್ನ ಟೇಸ್ಟ್ ಮಾಡ್ಬೋದು. ಸೊ 2 ರೆಸಿಪೀಸ್ ಆಯಿತು. ಈಗ ಥರ್ಡ್ ಒನ್ ಮಸಾಲ ದೋಸೆ. ಮಸಾಲ ದೋಸೆಗೆ ನೀವು ಚಟ್ನಿ ಗಿಟ್ನಿ ಅಂದರೆ ಕೆಂಪು ಚಟ್ನಿ, ಮಸಾಲ ಚಟ್ನಿ ಎಲ್ಲ ಮಾಡಿ ಹರಡ್ಬೋದು, ಬೆಣ್ಣೆ ತುಪ್ಪ ಎಲ್ಲ ಹಾಕ್ಬೋದು. ನಾನಿಲ್ಲಿ ಜಸ್ಟ್ ಬರೀ ಆಯಿಲ್ ಹಾಕ್ಬಿಟ್ಟು ನಿಮಗೆ ಮಸಾಲ ದೋಸೆ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಗೊತ್ತಾ. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅಷ್ಟೇ. ಇದ್ರದ್ದು ಕ್ರಿಸ್ಪಿ ಆಗೋ ಮೆಥಡ್ ಏನಪ್ಪ ಅಂದರೆ ಫುಲ್ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ, ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡಿಲ್ಲ, ನೆನಪಿರಲಿ, ಏನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ನೆನ್ನೆ ಸಂಪ್ಳ ಏನಿತ್ತು ಅದೇ ಫರ್ಮೆಂಟ್ ಆಗಿರೋದಷ್ಟೇ. ಇದಕ್ಕೇನು ಹಾಕಿದೆ ಇಷ್ಟು ಬ್ಯೂಟಿಫುಲ್ ಕಲರ್ ಬರ್ತಾ ಇದೆ. ಇದು ಸೆಕೆಂಡ್ ಮಸಾಲ ದೋಸೆ. ನೀವು ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಮಸಾಲ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಈಗ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮತ್ತೆ ಕಲರ್ಫುಲ್ ಆಗಿರುವಂಥ ಇನ್ನೊಂದು ಮಸಾಲ ದೋಸೆ ರೆಡಿಯಾಗಿದೆ. ಸಖತ್ ಸಾಫ್ಟಾಗಿರುತ್ತೆ ಗೊತ್ತಾ, ಬಾಯಲ್ಲೇ ಕರಗುತ್ತೆ. ನಾನು ಸೋಡಾ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಮೈದಾ ಹಾಕಿಲ್ಲ, ಮತ್ತು ಅಕ್ಕಿ ಹಿಟ್ಟು ಹಾಕಿಲ್ಲ, ಏನೂ ಹಾಕಿಲ್ಲ. ಕಲರ್ಫುಲ್ ಸೂಪರಾಗಿದೆ. ಮುಟ್ಟಿದ್ರೆ ತುಂಬ ಹಗೂರವಾಗಿ ಕ್ರಿಸ್ಪಿಯಾಗಿ ಕಟ್ಟಾಗುತ್ತೆ ನೋಡಿ. ಓ ಮೈ ಗಾಡ್, ಸೂಪರ್, ಸಖತ್ ಖುಷಿ ಆಗ್ತಾಯಿದೆ. ನೀವು ಡೆಫಿನೆಟಾಗಿ ಇದನ್ನ ಟ್ರೈ ಮಾಡಿ ಆಯಿತಾ. ಯಾರೆಷ್ಟು ಜನ ನೋಡ್ತಿರೋ ಗೊತ್ತಿಲ್ಲ, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಆ್ಯಂಡ್ ಈಗ ಖಾಲಿ ದೋಸೆನೂ ಸೇಮ್ ಹಂಗೆ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ಬೇಗ ತೆಗಿಬೇಕು. ಮತ್ತು ಲೋ ಫ್ಲೇಮ್ ಇಡಬಾರ್ದು, ಹೈ ಫ್ಲೇಮಲ್ಲೇ 1 ನಿಮಿಷಕ್ಕಾಗೋಯ್ತು. ಸಕ್ಕತ್ತಾಗಿರುತ್ತೆ. ನೀವು ಇದನ್ನು ಸಾಫ್ಟಾಗಿರ್ಬೇಕಾದ್ರೆ ಹಂಚಿಂದ ತೆಗೆದುಬಿಡಬೇಕು. ಲೋ ಫ್ಲೇಮ್ ಇಟ್ಟರೆ ಇದು ಅಗೇನ್ ಕ್ರಿಸ್ಪಿಯಾಗಿ ಮಸಾಲ ದೋಸೆ ಥರ ಆಗುತ್ತೆ. ನಾನಿಲ್ಲಿ 1 ಮಿನಿಟಲ್ಲಿ ಇದನ್ನು ತೆಗಿತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಖಾಲಿ ದೋಸೆ. ಸೊ ಖಾಲಿ ದೋಸೆ ನೀವು ಇದನ್ನು ಕೂಡ ಪಲ್ಯ, ಚಟ್ನಿ ಎಲ್ಲದರ ಜೊತೆ ಟೇಸ್ಟ್ ಮಾಡ್ಬೋದು. ಸೊ ಈಗ ಇದ್ರ ಜೊತೆಗೇ ಖಾಲಿ ದೋಸೆ ಜೊತೆಗೆ ನಾವು ಸೆಟ್ ದೋಸೆ ಕೂಡ ಮಾಡಬೇಕಲ್ಲ. ಸೆಟ್ ದೋಸೆ ಮಾಡೋಣ. ಅದಕ್ಕೆ ಮುಂಚೆ ಇದ್ರ ಮೇಲೆ ಲವ್ ಆಗ್ತಾಯಿದೆ ನನಗೆ, ಅಷ್ಟು ಚೆನ್ನಾಗಿದೆ ಕಲರ್. ವಾವ್, ಸೂಪರ್, ಸಕ್ಕತ್ ಟೇಸ್ಟಿ. ಸ್ವಲ್ಪ ಮೆಂತೆ ಹಾಕಿದ್ದೀವಲ್ಲ, ಇಲ್ಲಿ ಹೆಲ್ಪ್ ಆಗುತ್ತೆ ನೋಡಿ. ಈ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಖಾಲಿ ದೋಸೆಗೆ, ಮೆಂತೆ ಘಮ. ಈಗ ನಾವು ಸೆಟ್ ದೋಸೆ ಮಾಡುವಾಗ ಸ್ಪ್ರೆಡ್ ಮಾಡಬಾರ್ದು, ಜಸ್ಟ್ ಹಾಕಿ ಒಂದು ಸತಿ ಶೇಕ್ ಮಾಡಿದ್ರೆ ಸಾಕು. ಹಿಂಗಿದೆ ನೋಡಿ. ವಾವ್, ಚೂರು ಆಯಿಲ್ ಹಾಕಿದ್ದೀನಿ. ಹೋಟೆಲಲ್ಲೆಲ್ಲ ನಿಮಗೆ ಸೆಟ್ ದೋಸೆ ಅಂದರೆ 3 ಕೊಡ್ತಾರೆ, ನಾನಿಲ್ಲಿ 2 ಮಾಡಿ ತೋರಿಸ್ತಾ ಇದ್ದೀನಿ. ಸಮಯಾಭಾವ. ಕಲರ್ ನೋಡಿ, ವಾವ್, ಸೂಪರ್ ಕಲರ್. ಇದೇ ಕಲರಲ್ಲಿ, ಇದೇ ಟೆಕ್ಸ್ಚರಲ್ಲಿ ನೀವು ಮಾಡಬೇಕು ಅಂದರೆ ನಾನು ಹೇಳಿರೋಂಥ ಮೆಷರ್ಮೆಂಟಲ್ಲಿ ನೀವು ಸಂಪ್ಳನ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಸೆಕೆಂಡ್ ಸೆಟ್ ದೋಸೆ. ವಾವ್, ಸಕ್ಕತ್ತಾಗಿ ಬರ್ತಾಯಿದೆ. ನೀವು ಹೀಗೆ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ಗಳು ನಂಗೆ ತುಂಬ ಇಂಪಾರ್ಟೆಂಟು. ಇಷ್ಟೊತ್ತು ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ. 1 ಸಂಪ್ಳ 5 ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಲ್ಲ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.